ಸರ್ ಓಕೆ ಸರ್, ಕೊನೆಯದಾಗಿ ಇಂಡಸ್ಟ್ರಿಯಲ್ಲಿ ಕೆಲವರು ಹೆಸರು ಹೇಳ್ತೀನಿ, ನೀವು ಅವ್ರನ್ನ ಯಾವ ಒಂದು ಪ್ರಾಣಿಗೆ ಅಂದರೆ ಹೋಲಿಸ್ತೀರಾ ಅಂತ ನನಗೆ ಹೇಳಬೇಕು. ಶಿವಣ್ಣ 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 ಅಂತ ಒಂಥರ ಜಿಂಕೆ ಇದ್ದಂಗೆ. ಪುನೀತ್ ಸಾರು ಕಸ್ತೂರಿ ಇದಿದೆಯಲ್ಲ ಮೃಗ, ತುಂಬ ರೇರ್, ಕಣ್ಣಿಗೆ ಕಾಣಿಸ್ಕೊಳ್ಳಲ್ಲ ಹಂಗೆ. ದರ್ಶನ್ ಸರ್ ಆನೆ. ಸುದೀಪ್ ಸರ್ ವಾಯ್ಸ್ ಅವರದ್ದು ವಾಯ್ಸ್ ಯಾವುದ್ರು ತುಂಬ ಇದು ಚೆನ್ನಾಗಿರೋದು ಸರ್. ನೀವು ಹೇಳಿ. ಸಿಂಹ ಅಂತಲೇ ಹೇಳೋಣ. ಓಕೆ. ಧ್ರುವ ಸರ್ಜಾ ಸರ್ ನನಗನ್ಸುತ್ತೆ ವೆರಿ ಹಂಬಲ್, ಯಾಕೆಂದರೆ ತುಂಬ ಡೆಡಿಕೇಟೆಡ್. ಅದಕ್ಕೆ ಹೇಳ್ತಿದ್ದೀನಿ ನಾನು ಅವ್ರ ಜೊತೆಗೆ ಕೇಡಿ ಮಾಡಿದ್ದೀನಲ್ವಾ. ಸೊ ಯಾವುದೊಂದು ಸೀನ್ ಮಾಡಬೇಕಂದ್ರೂ ಕೂಡ ಬನ್ನಿ ಬ್ರೋ ನಾವು ಇದನ್ನು ರಿಹರ್ಸಲ್ ಮಾಡೋಣ ಅಂತ ಹೇಳ್ಬಿಟ್ಟು ರಿಹರ್ಸಲ್ ಮಾಡಿ 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 ಅವಾಗ ಏನಾಗುತ್ತೆ, ಕೋ ಆ್ಯಕ್ಟ್ರ್ ಕೂಡ ಅವ್ರ ಜೊತೆ ಜೆಲ್ ಹಾಕೋಕ್ಕೆ ತುಂಬ ಈಸಿ ಆಗಿಬಿಡುತ್ತೆ. ಅವರು ಸ್ಟಾರು, ಅವರು ದೊಡ್ಡ ಆ್ಯಕ್ಟ್ರ್ ಅಂತ ಆ ಮನೋಭಾವನೆ ಬರಲ್ಲ. ಅವಾಗ ನಮ್ಮ ಕ್ಯಾರೆಕ್ಟರ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಆ ಥರ ತುಂಬ ಈಸಿ ಮಾಡೋರು ಅವರು. ನನಗೆ ಬೆಸ್ಟ್ ಅಂತ ಅವರು ಮೊಲ ಹಂಗಂತೀರಾ? ಖಂಡಿತ. ಓಕೆ, ತುಂಬ ಸಾಧು ಸರ್ ಅವರು. ಸರ್ ಓಕೆ, ಇಷ್ಟೆಲ್ಲ ಕ್ವಶನ್ ಆಯಿತು. ಈಗ ಕೊನೆಯದಾಗಿ ನೀವೇನಾದರೂ ಒಂದು ಹೇಳೋದಾದರೆ ನಮ್ಮ ವೀಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಎಸ್ ಶೆಟ್ಟಿಯಾಗಿ? ಎಲ್ಲ ಫ್ರೀಡಮ್ ಟಿವಿಯ ವೀಕ್ಷಕರಿಗೆ ನಮಸ್ಕಾರ. ನಿಮ್ಮ ಎಸ್ ಶೆಟ್ಟಿ ಮಾತಾಡ್ತಾ ಇದ್ದೀನಿ. ನಾವು ಇಂಡಸ್ಟ್ರಿಗೆ ಬಂದಾಗ ನಮ್ಮನ್ನು ತುಂಬ ಪ್ರೀತಿಯಿಂದ ಬರಮಾಡಿಕೊಂಡ್ರಿ. ಇವತ್ತಿಗೊಂದು ಹೆಸರು ಕೊಟ್ಟಿದ್ದೀರಾ, ಸಾಕಷ್ಟು ಮೂವಿಗಳನ್ನು ಕೊಟ್ಟಿದ್ದೀರಾ, ಹಾಗೆ ನಮ್ಮನ್ನು ಬೆಳೆಸ್ತಾ ಇದ್ದೀರಾ. ಸೊ ನಮ್ಮ ಜೊತೆ ತುಂಬ ಇನ್ನೂ ಹೊಸ ಹುಡುಗರು ಬರ್ತಿದ್ದಾರೆ. ಎಲ್ಲರ ಮೇಲೆ ನಿಮ್ಮ ಆಶೀರ್ವಾದ, ನಿಮ್ಮ ಹಾರೈಕೆ ಇರಲಿ. ನಮ್ಮನ್ನು ಇನ್ನೂ ಬೆಳೆಸಿ, ನಮ್ಮ ಮೂವಿಗಳನ್ನು ನೀವು ಇನ್ನೂ ನೋಡ್ತಾ ಇರಿ. ನೀವು ಇನ್ನು ಸದ್ಯದಲ್ಲೇ KD ಬರ್ತಾ ಇದೆ, ರೈಸ್ ಆಫ್ ಅಶೋಕ ಬರ್ತಾ ಇದೆ, ಆಮೇಲೆ 666 ಆಪರೇಷನ್ ಡ್ರೀಮ್ ಥಿಯೇಟರ್ ಬರ್ತಾಯಿದೆ, ತೆಲುಗಿನ ಲೆನಿನ್ ಮೂವಿ ಬರ್ತಾ ಇದೆ, ತಲ್ವಾರ್ಪೇಟೆ ಬರ್ತಾ ಇದೆ, ಬೈರಾ ಬರುತ್ತೆ. ಸಾಕಷ್ಟು ಮೂವಿಗಳು ನಾವು ಮಾಡ್ತಿರೋದು ಬರ್ತಾ ಇರುತ್ತೆ. ನಿಮ್ಮೆಲ್ಲರ ಪ್ರೀತಿ ಹಾರೈಕೆ ನಮ್ಮ ಮೇಲೆ ಇರಲಿ. ನಮ್ಮನ್ನು ಬೆಳೆಸಿ ಹಾರೈಸಿ. ಥ್ಯಾಂಕ್ ಯು. ಖಂಡಿತವಾಗ್ಲೂ ಎಸ್ ಶೆಟ್ಟಿ ಅವರ ಒಂದು ಜರ್ನಿ ಇನ್ನಷ್ಟು ದೊಡ್ಡದಾಗಿಯೇ ಬೆಳೀಲಿ, ಅವರ ಎಲ್ಲ ಸಿನಿಮಾಗಳು ಕೂಡ ಸಕ್ಸಸ್ ಆಗಲಿ ಅಂತ ನಾವು ನಮ್ಮ ಫ್ರೀಡಮ್ ಟಿವಿಯ ಪರವಾಗಿ ಮತ್ತು ನನ್ನ ಕಡೆಯಿಂದನೂ ಕೂಡ ನಾನು ಕೇಳ್ಕೊತೀನಿ. ನಮ್ಮ ಜೊತೆ ನೀವು ನಿಮ್ಮ ಒಂದು ಸಮಯವನ್ನು ಕೊಟ್ಟು, ನಿಮ್ಮ ಶೂಟಿಂಗ್ ಎಷ್ಟೇ ಬ್ಯುಸಿ ಇದ್ರೂ ಕೂಡ ನಮಗೋಸ್ಕರ ಟೈಮ್ ಕೊಟ್ಟು ಇಷ್ಟೊಂದು ಇಂಟರ್ವ್ಯೂ ಕೊಟ್ಟಿದ್ದೀರಾ. ತುಂಬ ತುಂಬ ಥ್ಯಾಂಕ್ಸ್. ಎಲ್ಲ ಬಿಸಾಕ್ಬಿಟ್ಟು ಕಾಸ್ಟ್ಯೂಮ್ ಹಾಕಬೇಕಾಗತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಎಸ್ ಶೆಟ್ಟಿ ಅವರ ಒಂದು ಮಾತುಗಳು, ಅವರ ಒಂದು ಸಿನಿ ಜರ್ನಿ ಆಗಿರ್ಬೋದು, ಅವರ ಮುಂದಿನ ಸಿನಿಮಾಗಳ ಬಗ್ಗೆ ಆಗಿರ್ಬೋದು, ಎಲ್ಲವನ್ನು ಕೂಡ ಅವರು ಮಾತಾಡಿದ್ರು. ಒಂದಷ್ಟು ವಿಚಾರಗಳ ಪರ್ಸನಲ್ ಆಗಿ ಕೂಡ ಹಂಚ್ಕೊಂಡ್ರು. ಇದಿಷ್ಟು ಒಂದು ಅವರ ಬಗ್ಗೆ ಅಂತ ಇರುವಂತಹ ಒಂದು ವಿಚಾರ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.